ಸೀಶೆಲ್ಸ್ ದೇಶವು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹರೈಸನ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಇದನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಟೀಕಿಸಿದ್ದು ಈಗ ರಾಜತಾಂತ್ರಿಕ ವಾಗ್ದಾಳಿಗೆ ಕಾರಣವಾಗಿದೆ. ಪಾಕ್ ಸಚಿವರ ಆರೋಪ ಹೀಗಿದೆ: ಪ್ರಧಾನಿ ಮೋದಿಗೆ ನೀಡಲಾದ ಈ ಪ್ರಶಸ್ತಿಯು ಸೃಷ್ಟಿಸಿದ ಪ್ರಶಸ್ತಿ ಎಂದು ಖ್ವಾಜಾ ಆಸಿಫ್ ಲೇವಡಿ ಮಾಡಿದ್ದರು. ಪ್ರಶಸ್ತಿಯ ಪ್ರಶಂಸಾ ಪತ್ರದಲ್ಲಿ ಕಾಗುಣಿತ ತಪ್ಪುಗಳಿರುವುದನ್ನು ಎತ್ತಿ ತೋರಿಸಿ ಇದು ನಾಚಿಕೆಗೇಡಿನ ಸಂಗತಿ ಎಂದು ಹೀಯಾಳಿಸಿದ್ದರು. ಭಾರತ ಸರ್ಕಾರದ ತೀಕ್ಷ್ಣ ಪ್ರತಿಕ್ರಿಯೆ: ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಬ್ಬ ಮಾನಸಿಕ ಅಸ್ವಸ್ಥ ಎಂದು ಭಾರತೀಯ ಸರ್ಕಾರಿ ಮೂಲಗಳು ತೀವ್ರ ವಾಗ್ದಾಳಿ ನಡೆಸಿವೆ. ಇಂತಹ ವ್ಯಕ್ತಿಗೆ ರಕ್ಷಣಾ ಸಚಿವ ಜವಾಬ್ದಾರಿ ನೀಡಿರುವುದು ಪಾಕಿಸ್ತಾನದ ದುಸ್ಥಿತಿಯನ್ನು ತೋರಿಸುತ್ತದೆ. ಭಾರತದ ಮೇಲಿನ ಅಸೂಯೆ ಮತ್ತು ದ್ವೇಷದಿಂದಲೇ ಅವರು ಇಂತಹ ಬಾಲಿಶ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಸೀಶೆಲ್ಸ್ ಸರ್ಕಾರದ ಅಧಿಕೃತ ಸ್ಪಷ್ಟನೆ: ಪಾಕಿಸ್ತಾನದ ಆರೋಪಗಳನ್ನು ಸೀಶೆಲ್ಸ್ ಸರ್ಕಾರ ಸಾರಸಗಟವಾಗಿ ತಳ್ಳಿಹಾಕಿದೆ. ಈ ಪ್ರಶಸ್ತಿಯು ದೇಶದ ರಾಷ್ಟ್ರೀಯ ಗೌರವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿತವಾದ ಸಂಪೂರ್ಣ ಅಧಿಕೃತ ಪ್ರಶಸ್ತಿಯಾಗಿದೆ ಎಂದು ಅಧ್ಯಕ್ಷರ ಕಚೇರಿ ತಿಳಿಸಿದೆ. ಇಂಟರ್ನೆಟ್ನಲ್ಲಿ ವೈರಲ್ ಆಗಿದ್ದ ತಪ್ಪುಗಳಿದ್ದ ದಾಖಲೆಯು ಕೇವಲ ಒಂದು ಆಂತರಿಕ ಕರಡು ಪ್ರತಿ ಆಗಿದ್ದು ಆಕಸ್ಮಿಕವಾಗಿ ಸೋರಿಕೆಯಾಗಿತ್ತು. ಆದರೆ ಪ್ರಧಾನಿ ಮೋದಿ ಅವರಿಗೆ ನೀಡಲಾದ ಅಂತಿಮ ಪ್ರಮಾಣ ಪತ್ರದಲ್ಲಿ ಯಾವುದೇ ಕಾಗುಣಿತ ದೋಷಗಳಿಲ್ಲ ಎಂದು ಸೀಶೆಲ್ಸ್ ಸ್ಪಷ್ಟಪಡಿಸಿದೆ. ಪಾಕಿಸ್ತಾನದ ಈ ಟೀಕೆಯು ಯಾವುದೇ ಸತ್ಯಾಂಶವನ್ನು ಹೊಂದಿಲ್ಲ ಮತ್ತು ಇದು ಕೇವಲ ಭಾರತದ ಜಾಗತಿಕ ಗೌರವದ ಮೇಲಿರುವ ಅಸೂಯೆಯನ್ನು ಬಿಂಬಿಸುತ್ತದೆ ಎಂದು ಭಾರತೀಯ ಮೂಲಗಳು ಹೇಳಿವೆ.